ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರ ಬಗ್ಗೆ ಸದಾ ಸಹಾನುಭೂತಿ ಹೊಂದಿದ್ದಾರೆ. ವಿದೇಶ ಪ್ರವಾಸಗಳ ಸಂದರ್ಭದಲ್ಲಿ ತಾಯ್ನಾಡಿನಿಂದ ದೂರ ಹೋಗಿ ಪ್ರಾಣತ್ಯಾಗ ಮಾಡಿದ ವೀರ ಸೈನಿಕರನ್ನು ಸದಾ ನೆನಪಿಸಿಕೊಳ್ಳುತ್ತಾರೆ. ಸರ್ವೋಚ್ಚ ಬಲಿದಾನದ ನಂತರವೂ ಮರೆತು ಹೋದ ಸೈನಿಕರಿಗೆ ಗೌರವ ಸಮರ್ಪಣೆ ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ಮುಕ್ತಾಯಗೊಂಡ ಫ್ರಾನ್ಸ್ ಭೇಟಿಯ ಸಮಯದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಸಿಲ್ಲೆಯಲ್ಲಿನ ಮೆಜಾರ್ಗ್ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಮೊದಲ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸಿದರು. ಈ ಸಮಯದಲ್ಲಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೂಡ ಉಪಸ್ಥಿತರಿದ್ದರು. ಯುರೋಪಿನಲ್ಲಿ ಶಾಂತಿಗಾಗಿ ಹೋರಾಡಿದ ಭಾರತೀಯ ಸೈನಿಕರ ಶೌರ್ಯ ಮತ್ತು ತ್ಯಾಗದ ಇತಿಹಾಸವನ್ನು ಮೆಜಾರ್ಗ್ ಯುದ್ಧ ಸ್ಮಾರಕದಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಎಂಬುದು ಗಮನಾರ್ಹ. ಅವರ ವೀರಗಾಥೆ ಇಂದಿಗೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ. और द्वितीय विश्व युद्ध के दौरान शहीद हुए भारतीय सैनिकों को श्रद्धांजलि दी। इस दौरान फ्रांस के राष्ट्रपति इमैनुअल मैक्रों भी मौजूद रहे। गौरतलब है कि मजार्ग युद्ध समाधि स्थल यूरोप में शांति के लिए लड़ने वाले भारतीय सैनिकों की वीरता और बलिदान का इतिहास संजोए हुए है। उनकी वीर गाथा आज भी लोगों को प्रेरित करती है। ನಿವೃತ್ತ ಜನರಲ್ ಸಂಜಯ್ ಕುಲಕರ್ಣಿ ಪ್ರತಿಕ್ರಿಯಿಸಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ದೇಶಕ್ಕೆ ಹೋದರೂ ಮೊದಲು ಅಲ್ಲಿ ಭಾರತೀಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸುತ್ತಾರೆ. ಭಾರತೀಯ ಯೋಧರ ಮೇಲೆ ಇರುವ ಗೌರವವನ್ನು ಇದು ತೋರಿಸುತ್ತದೆ ಎಂದು ಹೇಳಿದರು. प्रधानमंत्री यकीन करते हैं कि वे वहां जाकर के पुष्पांजलि अर्पित करें और उनको याद करें। माननीय प्रधानमंत्री ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಫ್ರಾನ್ಸ್ನ ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸಿರುವುದು ಐತಿಹಾಸಿಕ ಘಟನೆಯಾಗಿದೆ. ಇದು ಪ್ರಧಾನಿಯವರ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ. विश्व युद्ध में वीर गति प्राप्त की थी। मुझे खास खुशी इसके बारे में है कि इस मार्सेल्स का जो वॉर मेमोरियल है उसमें नाम बहुत से खुदे हुए हैं मेरी रेजिमेंट के गढ़वाल राइफल्स। ನಿವೃತ್ತ ಜನರಲ್ ಡಾ ಕೆಜೆ ಸಿಂಗ್ ದುರ್ಗಮ ಪರಿಸ್ಥಿತಿಯಲ್ಲಿಯೂ ಹೋರಾಟ ಮಾಡಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವ ವೀರ ಯೋಧರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಮರಿಸುವ ಪರಿ ಅನನ್ಯವಾದದ್ದು. ಇದು ಎಲ್ಲ ರಾಜಕೀಯ ಮುಖಂಡರಿಗೂ ಮಾದರಿಯಾಗಬೇಕು ಎಂದು ಹೇಳಿದ್ದಾರೆ. उनकी सराहना करता हूं और उम्मीद करता हूं कि ऐसी भावना आने वाले वक्त में भी दूसरे नेता भी दिखाएंगे। इससे पहले ಇದಕ್ಕೂ ಮೊದಲು ನವೆಂಬರ್ 2014ರಲ್ಲಿ ಆಸ್ಟ್ರೇಲಿಯಾಕ್ಕೆ ಭೇಟಿ ನೀಡಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಕ್ಯಾನ್ಬೆರಾದಲ್ಲಿರುವ ಆಸ್ಟ್ರೇಲಿಯಾದ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದರು. 2015 के अप्रैल में पीएम मोदी ने फ्रांस के न्यूवे ಏಪ್ರಿಲ್ 2015ರಲ್ಲಿ ಪ್ರಧಾನಿ ಫ್ರಾನ್ಸ್ನ ನ್ಯೂ ಚಾಪೆಲ್ನಲ್ಲಿರುವ ಮೊದಲ ಮಹಾಯುದ್ಧದ ಸ್ಮಾರಕದಲ್ಲಿ ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸಿದ್ದರು. ಕಳೆದ ನವೆಂಬರ್ನಲ್ಲಿ ಸಿಂಗಪುರದಲ್ಲಿರುವ ಐಎನ್ಎ ಸ್ಮಾರಕಕ್ಕೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದ ಮೊದಲ ಭಾರತೀಯ ಪ್ರಧಾನಿ ಎನ್ನಿಸಿಕೊಂಡರು. पीएम मोदी ने साल 2017 के जून 2017ರ ಜೂನ್ನಲ್ಲಿ ಇಸ್ರೇಲ್ಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೈಫಾದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರಿಗೆ ಗೌರವ ಸಲ್ಲಿಸಿದ್ದರು. पीएम ने इसके बाद सितंबर 2018ರ ಸೆಪ್ಟೆಂಬರ್ ತಿಂಗಳ ಮನ್ ಕಿ ಬಾತ್ನಲ್ಲಿ ಹೈಫಾ ಕದನದ ಬಗ್ಗೆ ಉಲ್ಲೇಖಿಸಿದ್ದರು. ಇದರಲ್ಲಿ ಅವರು ಮೈಸೂರು, ಹೈದರಾಬಾದ್ ಮತ್ತು ಜೋಧ್ಪುರ್ ಲ್ಯಾನ್ಸರ್ಗಳ ವೀರ ಸೈನಿಕರಿಗೆ ಗೌರವ ಸಲ್ಲಿಸಿದ್ದರು. ಈ ಸೈನಿಕರು ಮೊದಲ ಮಹಾಯುದ್ಧದ ಸಮಯದಲ್ಲಿ ಹೈಫಾವನ್ನು ದಬ್ಬಾಳಿಕೆಕಾರರ ಹಿಡಿತದಿಂದ ಮುಕ್ತಗೊಳಿಸಿದ್ದರು. मोदी ने प्रथम विश्व युद्ध में भारतीय सैनिकों के योगदान के बारे में बात की थी। उन्होंने कहा था कि हमारा उस युद्ध से कोई सीधा संबंध नहीं था। इसके बावजूद हमारे सैनिकों ने बहादुरी से लड़ाई लड़ी। 2018ರ ಅಕ್ಟೋಬರ್ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರ ಕೊಡುಗೆಯ ಬಗ್ಗೆ ಸ್ಮರಿಸಿದ್ದರು. ಈ ಸಂದರ್ಭದಲ್ಲಿ ಅವರು, ಆ ಯುದ್ಧಕ್ಕೂ ನಮಗೂ ನೇರ ಸಂಬಂಧವಿಲ್ಲ. ಇದರ ಹೊರತಾಗಿಯೂ ನಮ್ಮ ಯೋಧರು ಧೈರ್ಯದಿಂದ ಹೋರಾಡಿ ಪ್ರಾಣತ್ಯಾಗ ಮಾಡಿದ್ದರು. ಈ ಮೂಲಕ ಅವರು ಅದ್ಭುತ ಶೌರ್ಯ ಪ್ರದರ್ಶಿಸಿದ್ದಾರೆ ಎಂದು ಹೇಳಿದರು.
विश्व युद्ध के दौरान मिस्र और अदन में अपने प्राणों की आहुति देने वाले 2023ರ ಜೂನ್ನಲ್ಲಿ ಈಜಿಪ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ ಸಂದರ್ಭದಲ್ಲಿ ಕೈರೋದಲ್ಲಿರುವ ಹೆಲಿಯೋಪೋಲಿಸ್ ಕಾಮನ್ವೆಲ್ತ್ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದರು. ಮೊದಲ ಮಹಾಯುದ್ಧದ ಸಮಯದಲ್ಲಿ ಈಜಿಪ್ಟ್ ಮತ್ತು ಏಡನ್ನಲ್ಲಿ ಬಲಿದಾನಗೈದ 4,300ಕ್ಕೂ ಹೆಚ್ಚು ವೀರ ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸಿದ್ದರು. 2024ರ ಆಗಸ್ಟ್ನಲ್ಲಿ ಪೋಲೆಂಡ್ನ ಮಾರ್ಸಾದಲ್ಲಿ ನಡೆದ ಮಾಂಟೆ ಕ್ಯಾಸಿನೋ ಕದನದಲ್ಲಿ ವೀರ ಮರಣವನ್ನಪ್ಪಿದ ಯೋಧರಿಗೆ ಗೌರವ ಸಲ್ಲಿಸಿದ್ದರು. ಈ ಸ್ಮಾರಕ ಪೋಲೆಂಡ್, ಭಾರತ ಮತ್ತು ಇತರ ದೇಶಗಳ ಸೈನಿಕರ ತ್ಯಾಗ ಮತ್ತು ಶೌರ್ಯದ ಸಂಕೇತದ ಪ್ರತಿಬಿಂಬವಾಗಿದೆ.